ಹಾಯ್ ಎಲ್ಲರಿಗೂ ನಮಸ್ಕಾರ. ಜಯ ಆಂಜನೇಯ ಚಾನಲ್ಗೆ ಸಪೋರ್ಟ್ ಮಾಡಿ ಉಪಯೋಗ ಆಗುವ ವೀಡಿಯೋಸ್ನ ತರೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇದು ನೀವೇ ನೋಡ್ತಾ ಇರ್ಬೋದು, ಇದು ತಲೆ ಕೂದಲ ಬೆಳವಣಿಗೆಗೆ ಮಾಡಿ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡಿರುವಂಥ ಎಣ್ಣೆ ಇದು. ಇದಕ್ಕೆ ಬಂದ್ಬಿಟ್ಟು ದಾಸವಾಳ, 2 ದಾಸವಾಳ, 2 ಕಟ್ಟೆ ಕರಿಬೇವು ಮತ್ತು ಮೆಂತ್ಯ ಕಾಳು ಮತ್ತು 1 ಗೆಡ್ಡೆ ಈರುಳ್ಳಿ. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ಈ ತಲೆ ಕೂದಲ ಎಣ್ಣೆಯನ್ನು ಮಾಡಿರೋದು. ಇದಕ್ಕೆ ಮೇಯ್ನು ಕೋಕೋನಟ್ ಆಯಿಲ್, ಅಂದರೆ ಕೋಕೋನಟ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು, ಅಂದರೆ ಪ್ಯಾರಾಚೂಟ್ ಆಯಿಲ್ ಆಗಲಿ ಅಥವಾ ಆಲೋವೆರಾ ಆಯಿಲ್ ಆಗಲಿ. ಸೊ ಯಾವುದಾದ್ರೂ ಯೂಸ್ ಮಾಡ್ಬೋದು. ತಲೆ ಕೂದಲಿಗೆ ತುಂಬ ಒಳ್ಳೆಯದು ಇದು. ಮತ್ತು ಇದಕ್ಕೆ ನಾನು ಫಸ್ಟು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು, ಸೊ ನಾನು ಯೂಸ್ ಮಾಡಿದ್ದು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ. ಸೊ ಇದಕ್ಕೆ ಹಾಕ್ಬಿಟ್ಟು ಕರಿಬೇವು ಮತ್ತು ಹಚ್ಬೇಕು, ಈರುಳ್ಳಿನ ಹಚ್ಬಿಟ್ಟು. ಒಬ್ಬೊಬ್ಬರು ಈರುಳ್ಳಿನ ರುಬ್ಬು ಹಾಕ್ತಾರೆ, ಬಟ್ ನಾನು ರುಬ್ಬು ಹಾಕಲ್ಲ, ಜಸ್ಟ್ ಕಟ್ ಮಾಡಿಬಿಟ್ಟು ನಾನು ಹಾಕ್ತೀನಿ. ಮತ್ತು ಇದಕ್ಕೆ ಬಂದು ಮೆಂತ್ಯ ಕಾಳು, ಕರಿಬೇವು, ದಾಸವಾಳ ಎಣ್ಣೆಗೆ ಹಾಕಿದ ತಕ್ಷಣ ಅದು ಅಂದರೆ ಬಾಯ್ಲ್ ಆಗಬೇಕು, ಅಂದರೆ ಇವಾಗ ಪಕೋಡ ಥರ ಕ್ರಿಸ್ಪಿಯಾಗಿ ಬರುತ್ತಲ್ಲ, ಸೊ ಆ ಥರ ಸೊ ಇದು ಬರಬೇಕು. ನೀವು ನೋಡ್ತಾ ಇರ್ಬೋದು ಯಾವ ಥರ ಅದು ಬಾಯ್ಲ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಕೂದಲು, ಅಂದರೆ ನಮ್ಮ ತಲೆ ಕೂದಲಿಗೆ ತುಂಬ ಬೆನಿಫಿಟ್ಸ್ ಇದೆ. ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ಕಣ್ಣಿಗೆ, ಕರಿಬೇವು ಬಂದ್ಬಿಟ್ಟು ಕಣ್ಣಿಗೆ ತುಂಬ ಒಳ್ಳೆಯದು. ಮತ್ತು ಕೂದಲಿಗೆ ಕಪ್ಪು ಆಗೋದು ಮತ್ತು ಕೂದಲಿಗೆ ತುಂಬ ಒಳ್ಳೆಯದು. ಮತ್ತು ಈರುಳ್ಳಿ ಆಗಲಿ, ಮೆಂತ್ಯಕಾಳು ತುಂಬ ನಮಗೆ ತಂಪು ಆ್ಯಕ್ಚುಲಿ ಇದು. ದಾಸವಾಳನೂ ಅಷ್ಟೇ ಕೂಡ. ಸೊ ಇದು ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸು. ಸೊ ಎಲ್ಲೂ ಹೊರಗಡೆ ಬಿಟ್ಕೊಟ್ಟು ನಾವು ತೊಗೊಂಬಂದಿಲ್ಲ. ಸೊ ನೀವೇ ನೋಡ್ತಾ ಇರ್ಬೋದು, ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು, ಅಂದರೆ ಕ್ರಿಸ್ಪಿ ಆ ಥರ ಬರಬೇಕು. ಅದು ಪಕೋಡ ಯಾವ ಥರ ಕುರ್ಮ ಅನ್ನುತ್ತೆ, ಸೊ ಆ ಥರ ಅದು ಬರಬೇಕು. ನೀವೇ ನೋಡ್ತಾ ಇರ್ಬೋದು ಎಣ್ಣೆ ಯಾವ ಥರ ಆಗ್ತಾಯಿದೆ ಅಂತ, ಬೇಯ್ತಾಯಿದೆ ಅಂತ. ಸೊ ಇದಕ್ಕೆ ಆಲೋವೆರಾ ಆಯಿಲ್ ಹಾಕಿದ್ರೆ ಅದು ಸ್ವಲ್ಪ ಉಕ್ಕುತ್ತೆ, ಅಂದರೆ ಒಂಥರ ನೊರೆ ಥರ ಬರುತ್ತೆ. ಸೊ ನಾನು ಯೂಸ್ ಮಾಡಿರೋದು ಜಸ್ಟ್ ಕೊಬ್ಬರಿ ಎಣ್ಣೆ ಅಷ್ಟೇ, ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ. ಸೊ ಅದು ಬಾಯ್ಲ್ ಆಗಿದ ತಕ್ಷಣ ಒಂದು 10 ನಿಮಿಷ ಅದು ತಣ್ಣಗಾಗಿ ಬಿಟ್ಬಿಟ್ಟು ಒಂದು ಬಟ್ಟೆಯಲ್ಲಿ ಅದನ್ನು ತೊಗೊಂಡ್ಕೊಂಡು ಸೋಸ್ಕೊಳ್ಬೇಕು. ಶೋಧಿಸ್ಕೊಂಡು ಅದನ್ನು ಸಪ್ರೇಟು ಒಂದು ಬಾಟ್ಲಲ್ಲಿ ಇಟ್ಕೊಂಡು, ಅದು ವಾರಕ್ಕೆ 2 ಸಲ ನಾವು ಯೂಸ್ ಮಾಡ್ಬೋದು. ಯಾವ ಶಾಂಪೂನಾದ್ರು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ಆವಾಗಲೇ ಹಚ್ಕೊಂಡು 10 ನಿಮಿಷ ಬಿಟ್ಕೊಂಡು, 10 ನಿಮಿಷ ಅಲ್ಲ, ಅರ್ಧ ಗಂಟೆ ಬಿಟ್ಕೊಂಡು ನೀವು ಸ್ನಾನ ಮಾಡಿದ್ರೆ ಏನೂ ತೊಂದರೆ ಆಗೋಲ್ಲ. ಮತ್ತು ಅದನ್ನು ಒಂದು ದಿನ ಬಿಟ್ಕೊಂಡು, ಅಂದರೆ ಒಂದು ನೈಟ್ ಬಿಟ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿಕೊಂಡ್ರು ಅದು ತುಂಬ ಬೆನಿಫಿಟ್ ಕೊಡುತ್ತೆ. ನೀವೇ ನೋಡ್ತಿರ್ಬೋದು, ನೀವು ಯೂಸ್ ಮಾಡಿ ಗೊತ್ತಾಗುತ್ತೆ. ತುಂಬ ಅಂದರೆ ನಾನು ಇದು 2 ಟೈಮ್ಸ್ ನಾನು ಯೂಸ್ ಮಾಡಿರೋದು ಆ್ಯಕ್ಚುಲಿ. ಈ ಎಣ್ಣೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ